Hello guys, welcome back to my channel, Ghost Stories. ನಾನು ಹೇಳ ಸ್ಟೋರಿ ಯಾವುದೇ ಕ್ಲಿಪ್ಪನ್ನು ಕಟ್ ಮಾಡ್ತಾ ಇದ್ದೆ ಅದು ನನಗೆ ಭೂಟ್ ಅಂತ ಓಪನ್ ಆಯ್ತು ಬಾಗಿಲು. Hello guys, welcome back to my channel. ನೀವು ಆಲ್ರೆಡಿ ಕಂಡಿದ್ದೆ ಟೈಟಲ್. ಅದಕ್ಕೆ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಸ್ಟಾರ್ಟ್ ಮಾಡುವ. ಗೋಸ್ಟ್ ಸ್ಟೋರೀಸ್. ನಮ್ಮ ಲೈಫ್ ಹಂಗಾದ್ ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಇಬ್ಬರಿದ್ರು, ಶ್ರದ್ಧಾ ಆ್ಯಂಡ್ ಸುಷ್ಮಿತಾ. ನಾವು ಮುಂಜಾನೆ ಒಟ್ಟಿಗೆ ಇತ್ತು. ನಾನು ಹಳಿ ವ್ಲಾಗ್ ಕಂಡಿದ್ರೆ ನಾವು ಕಂಡಿನಿ ವ್ಲಾಗ್ ಕಾಣ್ಲಂತ ಈಗ ಹೋಗಿ ಕಡಿಕಿ ವ್ಲಾಗ್ ಕಾಣಿಯಕ್ಕ. ಓಕೆ, ನಾನು ಈ ಥರ ಹೇಳ್ತಾ ಇದ್ದೆ ನಮ್ಮ ಲೈಫ್ ಹಂಗಾದ ಗೋಸ್ಟ್ ಸ್ಟೋರೀಸ್ ಎಲ್ಲ ಈ ವಿಡಿಯೋದಂಗೆ ಹೇಳ್ತಾ ಇದ್ದೆ. ಓಕೆ, ಸೊ ವಾಚ್ ಟಿಲ್ ದಿ ಎಂಡ್. ಎಂತ ಕರೆಂಟ್ ಹೋದ್ ಕಿಚ್ಚಿಡೋದು ನಾನು ಯಾವುದೇ ಕ್ಲಿಪ್ಪನ್ನು ಕಟ್ ಮಾಡ್ತಾ ಇದ್ದೆ. ಅದು ಬಿತ್ತು. ಓಕೆ, ನಂಗೆ ಯಾವ ಕ್ಲಿಪ್ಪು ಕಟ್ ಮಾಡೋದಿಲ್ಲ ನಾನಕ್ಕ. ಯಾವುದು ಫೇಕ್ ಅಲ್ಲ, ಎಲ್ಲ ರಿಯಲ್ ಆಗಿ ಹೇಳ್ತಿದ್ದು. ನಾವು ರಾ ವಿಡಿಯೋ ಆಗಿರ್ತೀವಿ. ಸೊ ಎಲ್ಲರೂ ಕಾಣಿ ಲಾಸ್ಟಲ್ಲಿ ಕರೆಂಟ್ ಬೇರೆ ಹೋಯ್ತು. ನಾನು ಗೋಸ್ಟ್ ರೆಡಿ ಹೇಳ್ಬೇಕು. ಓಕೆ, ವಿಡಿಯೋ ಶುರು ಮಾಡ್ಕೊಬೇಕು. ನೀವು ಕಂಡ್ರಿ ಕರೆಂಟ್ ಹೋಯ್ತು. ಈಗಷ್ಟೇ ವಾಪಸ್ ಕರೆಂಟ್ ಬಂತು. ಅದಕ್ಕೆ ಇವ್ರು ಬಿಡಲ್ಲ, ಯಾರು ಬಿಡಲ್ಲ. ಸ್ಟೋರಿ ಹೇಳಿದೆಯಲ್ಲ ಈಗ. ನೀ ಹೇಳ್ದೆ ನಾನೇ ಹೇಳ್ದೆ ಸ್ಟೋರಿ. ಓಕೆ, ಫಸ್ಟ್ ನಾನು ನಮ್ಮನೆ ಸ್ಟೋರಿನ ಶುರು ಮಾಡ್ತೀನಿ. ಎಂತಂದರೆ ನಂದು ಎರಡು ಸ್ಟೋರಿನ ನಾನು ಆಗಲೇ ಹೇಳಿದೆ. ಕರೆಂಟ್ ಹೋಯ್ತು ಅಷ್ಟೊತ್ತಿಗೆ ಹೇಳಿಲ್ಲ ನಾನು. ಅಂದರೆ ನಂಗೆ ಫೀಲ್ ಆಗ್ತದೆ, ನಿಜನ ಸುಳ್ಳ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಎಂತ ಫೀಲ್ ಆಯಿತು, ನಿಜ ಫೀಲ್ ಆಗ್ತದೆ. ಅದು ಇವ್ರಿಗೆ ಆಗಲೇ ಹೇಳಿದ ವಿಷಯ. ಆಗಲೇ ಇವ್ರು ರಿಯಾಕ್ಷನ್ ಕಾಡಿಕೆ ಇತ್ತು. ಅದಕ್ಕೆ ನಂಗೆ ಕಡಿಕೆ ಅನಿಸ್ತು ವಿಷಯನ ಈಗ ಹೇಳಿಕೆ ಇತ್ತು. ಇದನ್ನು ಎಂತ ಸ್ಟೋರಿಯನ್ನು ಈಗ ನಿಮ್ಮ ಹತ್ರ ಈಗ ನಾನು ಹೇಳ್ತೇನೆ. ಸೊ ಇವಳು ಒಬ್ಬರು ಒಂದು ಟಾಸ್ಕ್ ಕೊಟ್ಟಿದೆ, ಆ ಟಾಸ್ಕ್ ಮಾಡ್ತೀಯಲ್ಲ. ಒಬ್ಬರು ಕಲರ್ ಚೇಂಜ್ ಮಾಡೋಕೆ ಹೇಳಿದ್ದಕ್ಕೆ ಈಗ ಸ್ಟಾರ್ಟ್ ಆಗಿತ್ತು ಸ್ಟೋರಿ. ಎಂತ ಐತಂದರೆ ಈಗ ಆದಂತಂದರೆ ನನ್ನ ಅಜ್ಜಿ ಸತ್ತೋಗಿದ್ದೆ. ನಾನು 9 ವರ್ಷ ಅಷ್ಟೊತ್ತಿಗೆ 23 ತೋರ್ತಾನೆ ಇಲ್ಲ ಕಿಚ್ಚಿದ್ದಾಳೆ. ಹಾಂ, ನಂಗೆ 9 ವರ್ಷ ಅಷ್ಟೊತ್ತಿಗೆ ನನ್ನ ಅಜ್ಜಿ ಸತ್ತೋಗಿದ್ದೀರ. ಎಂತ ಆಯ್ತಂದರೆ ಅಜ್ಜಿ ನಂಗೆ ತುಂಬ ಕ್ಲೋಸ್ ಇದ್ದೀರ. ಓಕೆ, ನಂಗೆ ಹಾಂ ಇಲ್ಲಿಂದ ಹೇಳ್ತಿದ್ದೆ. ನನ್ನ ಅಜ್ಜಿ ಸತ್ತೋಗಿದ್ದೀರ, ಹೇಳಲ್ಲ ಕ್ಲೋಸ್ ಇದ್ದೀರ. ಅಜ್ಜಿದೆ. ಓಕೆ, ಎಂತ ಆಯ್ತಂದ್ರೆ ವಿಷಯ ಗೊತ್ತಾಯ್ತು. ನಾನು ಪಾಪ ಅಮ್ಮ ಹೋಯ್ತು ಅಜ್ಜಿದು ಗಾಮಿ. ನಂಗೆ ಎಂಥದ್ದು ಹೆದರಿಕೆ ಇರ್ಲಕ್ಕ. ಅಜ್ಜಿ ಸತ್ತ ಇದ್ರೆ ನಂಗೆ ಬೇಜಾರಿತ್ತು, ಎಲ್ಲರಿಗೂ ಬೇಜಾರಾಯ್ತು. ನನಗೆ ನಾ ಅಜ್ಜಿ ಬೇರೆ ಕ್ಲೋಸ್ ಇದ್ದಿರಲ್ಲ ಪಪ್ಪನಮ್ಮವರು. ಎಂತ ಆಯ್ತಂದರೆ ಅವಳನ್ನ ಬಾಯಿ ನೀರಲ್ಲೇ ಬಿಡ್ತಾರೆ ಕಾಣಿ. ಅಷ್ಟೊತ್ತಿಗೆ ನಾನು ಮರ್ತಿದ್ದೆ ಬೇಜಾರಾಗಿ ಬಿಟ್ಟರೆ. ಬಟ್ ಯಾವುದೇ ಹೆದರಿಕೆ ಇರಲಿಲ್ಲ ಅವಳದ್ದು ಬಾಡಿ ಡೆಡ್ ಬಾಡಿ ಕಂಡ್ರೆ ಮೇಲೆ. ಕಡಿಕೆ ಎಂತ ಆಯ್ತಂದರೆ ಅಜ್ಜಿನ ತಕ್ಕುವಾಗ ಗ್ಯಾಡಿ ಸೈಡನ್ನು ಸುಟ್ಟಾಕಿ ಆದ್ಮೇಲೆ ಅಂತಂದ್ರೆ ನಮ್ದು ಹಳಿ ಮನೆ, ಅದು ಮಣ್ಣಿನ ಮನೆ ಅಕ್ಕ. ನಮಗೆ ಅಷ್ಟೊತ್ತಿಗೆ ಬಾಗ್ಲು ಅಂತಂದ್ರೆ 2 ಬಾಗಿಲು, 2 ಕ್ಲೋಸ್, ಹಿಂಗೊಂದು ಕ್ಲೋಸ್ ಆಗ್ತದೆ, ಕೆಳಗೆ ಹಿಂಗೆ ಕ್ಲೋಸ್ ಆಗ್ತದೆ, 2 ಮಧ್ಯೆ ಆ ಥರ ಕಟ್ಟಿರತ್ತಲ್ಲ ಆ ಥರ. ಎಂತಂದರೆ ಮೇಲಿನ ಬಾಗಿಲು ಓಪನ್ ಇತ್ತು, ಕೆಳಗಿದ್ದು ಮಾತ್ರ ಕ್ಲೋಸ್ ಇತ್ತಕ್ಕ. ಎಂತ ಆಯ್ತಂದ್ರೆ ನಾವೆಲ್ಲ ಕೂತ್ಕೊಂಡಿದ್ದು ಮನೆ ಸುಮಾರು ಜನ ಇತ್ತು. ಪಪ್ಪನ ಅಕ್ಕ, ನಮ್ಮ ಮಕ್ಕಳ ಸುಮಾರು ಜನ ಇತ್ತು. ಎಂತ ಆಯ್ತಂದ್ರೆ ಅಷ್ಟೊತ್ತಿಗೆ ಒಂದು ಬಾಗಿಲು ಮಾತ್ರ ಕ್ಲೋಸ್ ಇತ್ತಾನೆ ಎರಡು ಕಾಣಿ. ತನ್ನಂಗೆ ಭೂಟ್ ಅಂತ ಓಪನ್ ಆಯ್ತು ಬಾಗಿಲು, ಫುಲ್ ಓಪನ್ ಆಯ್ತಕ್ಕ. ಅದೇ ಭೂಟ್ ನೋಡಿ ಓಪನ್ ಆಯ್ತಕ್ಕ. ಓಪನ್ ಹಾಕು ಎಂತ ಆಯ್ತಂದ್ರೆ ಈ ಹೆಂಗಸರೆಲ್ಲ ಇದ್ರಲ್ಲ, ಅಯ್ಯೋ ನೋಡಿ ಕೂಡಿಬಿಟ್ರು. ನಾ ಅದು ಯಾವತ್ತೂ ಹೆದರ್ಕೊಂಡೇ ಇದ್ದಾಳ. ಭೂತ ಗೀತ ಅದೇನು ನಂಬ್ತಿರಲ್ಲ. ನಾ ಮೊದಲು ದೇವರಂದ್ರೆ ಮಾತ್ರ ನಂಬ್ತಿದ್ದದ್ದು, ಹೆದರಿಕೆ ಇರಲ್ಲ ಒಂಚೂರು. ಅಷ್ಟೊತ್ತಿಗೆ ಅಂತ ಆಯ್ತಂದ್ರೆ ಕುಮ್ಟಾರಕ್ಕೂ ಅವ್ರಿಗೆ ಮನಸ್ಸಿಗೆ ಅಲ್ಲೇ ಶುರು ಆಯ್ತು. ನನಗೆ ಹೆದರಿಕೆ ಅಲ್ಲೇ ಫಸ್ಟ್ ಟೈಮ್ ಸ್ಟಾರ್ಟ್ ಆದ್ದು. ಕಡಿ ಕಂಡ್ರೆ ಅಂತ ಅಂತದ್ದು ಎಂಥದ್ದು ಹೊಡ್ದು ಅಲ್ಲ, ಪಕ್ಕದ ಮನೆ ನಾಯಿ ಇದು ಹೊಡೆದು ಬಂದು, ಅದಕ್ಕೆ ಬೇರೆ ಕೆಲಸ ಇರಲ್ಲ ಅದಕ್ಕೆ ಅಕ್ಕ. ಇದು ಒಂದು ಕಥೆ ಆಗಿತ್ತು. ಅವತ್ತಿನ ನಂಗೆ ನಿಜ ಹೆದರಿಕೆ ಶುರು ಆಯಿತು. ಅದ್ರ ಮೇಲೆ ಅಂತಂದರೆ ನಮ್ಮ ಮನೆಗೆ, ನಮ್ಮದು ಬೇರೆ ಮನೆ ಇತ್ತು, ಅಜ್ಜಿ ಮನೆಗೆಲ್ಲ ಬೇರೆ ಸೈಡ್ ಮನೆ ಮಾಡಿ ನಂದು ಪಪ್ಪ ಅಮ್ಮ. ನನ್ನ ತಮ್ಮ ಹುಟ್ಟಿರಲ್ಲ ಅಷ್ಟೊತ್ತಿಗೆ. ನಮ್ಮ 9 ವರ್ಷ ಆಮೇಲೆ ನಮ್ಮ ಹುಟ್ಟಿದ್ದು. ಟಾಪಿಕ್ ಚೇಂಜ್ ಮಾಡ್ತಿದ್ದೆ ಅಂತಕ್ಕೆ ಏನಿದ್ದದನ್ನು ಹೇಳ. ಹಾಂ, ಕಡಿಕೆ ಅಂತ ಅಂತಂದರೆ ಅಜ್ಜಿ ಅಂತಂದರೆ ನಾವು ಹಾಳ ಮನೆ ಕಂಟಿಗಿತ್ತು, ಫ್ಯಾನ್ ಹಾಕೊಂಡು. ಪಕ್ಕದ ರೂಮಂಗೆ
ಪಕ್ಕದ ಎಕ್ಸ್ಟ್ರಾ ರೂಮ್ ಅದ್ರೊಳಗೆ ಪೂಜೆದ ರೂಮ್ ಇತ್ತು ನಮ್ದು. ಒಳ್ಳೆ ಅಂತಂದ್ರೆ ಅಜ್ಜಿ ಮನೆ ಕಂತಿದ್ದೀರಿ ಎಂತ ಹಾಲ ಮನೆ ಕಂತಿದ್ದಲ್ಲ ತೋರತ್ತು ಅಜ್ಜಿ ಮನೆ ಕಂತು ಮಂಡಿ ತೋರತ್ತು. ನಾ ಎಂತ ಇಮ್ಯಾಜಿನ್ ಮಾಡ್ಕೊಂಡು ಅಜ್ಜಿಯವ್ರ ಮನೆ ಕಂತಿದ್ದಿಲ್ಲ ಹಾಂ ತೋರತ್ತು ಆ ಥರನೇ ಇದ್ರ ಕಂತಿದ್ದೆ ಇಮ್ಯಾಜಿನ್ ಮಾಡ್ತಾನೆ ಇದ್ರ ಕಂತಿದ್ದೆ. ಮತ್ತೊಂದು ಎಂತ ಐತಂದರೆ ಇದೊಂದು ಇನ್ಸಿಡೆಂಟ್ ನಂಗೆ ಫೀಲ್ ಆದ. ಇದನ್ನು ಅಮ್ಮನ ಹತ್ರ ಹೇಳಿದಲ್ಲ, ಅಮ್ಮ ನೀನು ಮಾನಸಿಕ ನನಗೆ ಮಾಡಿದ್ದಾಳೆ. ನಂಗೆ ಮಾನಸಿಕ ನಾ ಎಣಿಸ್ಕೊಂತಿದ್ದೆ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನಿಜ ನಂಗೆ ಫೀಲ್ ಆಯ್ತು. ಎಂತಂದರೆ ಮನೆ ಕಂಡಿದ್ಯಾಕ ಅಂದರೆ ಮುರಿ ತೆಗಿತಿದ್ವಿ ನಿದ್ರಿ ಬಂದಂಗಿತ್ತು. ಮಕ್ಕಳಿಗೆ ನಿದ್ರಿ ಬಂದೇ ಬರುತ್ತೆ, ನಂಗೆ ಭಕ್ತಿಗಳು ನಾವು ಹಿಂಗೆ ಮುರಿ ತೆಗಿತಿದ್ವಿ. ಎಷ್ಟೊತ್ತಿಗೆ ಅಂತ ಐತಂದರೆ ಹಿಂಗೆ ಮಾಡಿ ಹಿಂಗೆ ಅಮ್ಗು ಕೈನ ಹಿಂಗೆ ಯಾರೋ ಕೈ ಹಿಡ್ಕೊಂಡಂಗೆ ಆಯ್ತು ನನಗೆ. ಅಕ್ಕ ಕೈ ನಿಜಕ್ಕೆ ಯಾರೋ ಕೈ ಹಿಡ್ಕೊಂಡಂಗೆ ಆಯ್ತು. ಒಂದು ಸ್ವಲ್ಪ ದಪ್ಪ ಕೈ ಅಜ್ಜಿ ದಪ್ಪ ಇದ್ದೀರಕ್ಕ ಅಜ್ಜಿ ಅನ್ಕಂತಿ ಆ ಕೈ ಗೊತ್ತಿಲ್ಲ ಅಜ್ಜಿ ಹೇಳಿ ನಾ ಅನ್ಕಂಡು ಹಿಂಗೆ ಕೈ ಹಿಡ್ಕೊಂಡು ಕರೆಕ್ಟ್ ಫೀಲ್ ಆಯ್ತು. ಒಂದು ಕೈ ಮಾತ್ರ ಎರಡು ಕೈ ಅಲ್ಲ ಒಂದು ಕೈದು ಮಾತ್ರ ಹಿಂಗೆ ಹಿಡ್ಕೊಂಡು ಕರೆಕ್ಟ್ ಫೀಲ್ ಆಯ್ತು. ಕಡೆ ಪಟ್ಟ ಇದ್ಕೊಂಡು ಏನೋ ಹಿಡ್ಕೊಂಡಂಗೆ ಐತೆ ಅಂತ ಅಮ್ಮ ಹತ್ರ ಹೇಳಿದೆ. ನೀನು ಎಣಿಸ್ಕೊಂತಿದ್ದೆ ಈ ಹೆಂಗಸರು ಹೇಳೋದಕ್ಕೆ ಅಂತ ಓದಿ ಫೀಲರ್ ಮಾತ್ರ ಇದೊಂದು ಆಯ್ತಾ. ನಂಬಲ ಅಮ್ಮ ಪಪ್ಪಂಗೆ ಹೇಳ ಅನ್ಕಂತೀನಿ ವಿಷಯ ಹೇಳ ಪಪ್ಪಂಗೆ. ನೆಕ್ಸ್ಟ್ ಇನ್ಸಿಡೆಂಟ್ ಅಂತಂದರೆ ನಮ್ಮದು ಅಡುಗೆ ಮನೆಗೆ ಇದು ನಾನು ಅದೇ ಮನೆ ಅಡುಗೆ ಮನೆಗೆ ಇದ್ದಲ್ಲಿ ಅಂತ ಆಯ್ತಂದರೆ ಫ್ರಿಜ್ ಹತ್ರ ಇದು ನಾನು ನಿಮ್ಗೆ ಹೇಳ ಫ್ರಿಜ್ ಹತ್ರ ಅಜ್ಜಿ ಕೂಕೊಂತಿದ್ದೀರ ಅಲ್ಲೇ ಕೂಕೊಂಬಿಡುದು ಅಜ್ಜಿ. ಫ್ರಿಜ್ ಇಟ್ಟಿರ ಫ್ರಿಜ್ ಮುಂದೆ ಅಜ್ಜಿ ಮೊದಲು ಹಂಗೆ ಇದು ಕಾಯಿರಿತ್ತು ಕಾಣಿ ಮನೆ ಆ ಮನೆಗೆ ಕೂತ್ಕೊಂಡು ಅಜ್ಜಿ ಊಟ ಮಾಡೋದು. ಒಂದು ಬಟ್ಲಿಟ್ಟು ಎಲ್ಲ ಊಟ ಮಾಡೋದು. ನಾಳೆ ಹಾಲಂಗೆ ಊಟ ಮಾಡುತ್ತೆ ಅಲ್ಲೇ ಕೂಕು ಊಟ ಮಾಡ್ತು. ನಂಗೆ ಹೆದರಿಕೆ ಸ್ಟಾರ್ಟ್ ಆಗೈತೆ ಅಷ್ಟೊತ್ತಿಗೆ. ಒಂದು ಈ ನಾಯ್ದು ಹೊಡೆದು ಅದರಿಂದ ಎಲ್ಲ ಮತ್ತೊಂದು ಕೈ ಹಿಡ್ಕೊಂಡಂಗೆ ಆದ್ದು. ಎಂತ ಆಯ್ತಂದರೆ ನಿಂತ್ಕೊಂಡಿದ್ದೆ ಅಮ್ಮ ಅಡುಗೆ ಮಾಡ್ತಿದ್ದಾಳೆ. ನಾ ಬೇಸಿನ ಹತ್ರ ನಿಂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಬೇಸಿನ ಹತ್ರ ನಿಂತ್ಕೊಂಡು ಸೀರಿಯಸ್ ಮಾಡ್ರಿ ಬೇಸಿನ ಹತ್ರ ಗೋಸ್ಟ್ ಸ್ಟೋರಿ ನಾವೆಂತಕ್ಕೆ ನಗಾಡ್ತಿದ್ದ ಬೇಸಿನ ಹತ್ರ ಬೇಸಿನ ಹತ್ರ ನಿಂತ್ಕೊಂಡು ಅಂತ ನೈಟಲ್ಲಿ ಸೀರಿಯಸ್ ಆಯ್ತು ಜಾಸ್ತಿ ಸೀರಿಯಸ್ ಆಯ್ತು. ಬೇಸಿನ ಹತ್ರ ನಿಂತ್ಕೊಂಡಿದ್ದೆ ಎಷ್ಟೊತ್ತಿಗೆ ಅಂತ ಆಯ್ತಂದರೆ ನಾನು ಕೆಳಗೆ ತೊಟ್ಟಿದ್ದೆ ಪಾಸ್ ಆಯ್ತು ಪಾಸ್ ಆಯ್ತು ಅಲ್ಲ ನಿನ್ನ ಸ್ಟೋರಿ ನಾನು ಇನ್ನಿನ್ ಪಾಸ್ ಆಯ್ತು. ಓಕೆ ಪಾಸ್ ಅದಲ್ಲ ನಿಂತ್ಕೊಂಡಿದ್ವಿ ಅಷ್ಟೊತ್ತಿಗೆ ಅಂತಂದ್ರೆ ಹಿಂಗೆ ಮೂಮೆಂಟ್ ಆಗಿ ತೋರ್ತು ನನಗೆ. ನಮ್ಮನೆ ಕಾಣ್ತಿದ್ವಿ ಆಚೆ ಬದಿ ಕಾಣ್ತಲ್ಲ ನಮ್ಮನೆ ಹೆದರಿಕಿ ಫ್ರಿಜ್ ಸೈಡ್ ಕಾಣ್ತಿರ್ಲಿಲ್ಲ ನಮ್ಮನೆ ಕಾಣ್ತಿದ್ವಿ. ಬಟ್ ಈ ಸೈಡ್ ಹಂಗೆ ಗೊತ್ತಾಗ್ತಲ್ಲ ಎಂತ ಆತಿದ್ರು ಹಿಂಗೆ ವೈಟ್ ಯಾವುದೋ ಕಲರ್ ನೆನಪಿಲ್ಲ ಮಾತ್ರ ಎಂತ ಪಾಸ್ ಆದಂಗಂತೂ ಆಯ್ತು ನನಗೆ. ಈ ಮೂಮೆಂಟ್ ಆದಂಗೆ ಆಯ್ತು. ಅದಕ್ಕೆ ಕಂಡು ಅಷ್ಟೊತ್ತಿಗೆ ಕೂಗಿದ್ವಿ ನಾವು ಗಟ್ಟಿ ಕೂಗಿದ್ವಿ ಅಮ್ಮ ಅಂದೇಳಿ ಕೂಗಿದ್ವಿ. ಎಂತೇಳಿ ಅಮ್ಮ ಕೇಳ ಅಮ್ಮ ಎಂತ ಅಜ್ಜಿ ಹಂಗೆ ಹೇಳಿದ್ವಿ ನಾವು ಅಜ್ಜಿ ಹೇಳಿ ಹೇಳಿದ್ವಿ. ಈ ಅಮ್ಮ ಹೆತ್ತತೆ ಮತ್ತೆ ಸುಮ್ಮನೆ ನೀ ಎಣಿಸ್ಕೊಂತಿದ್ದೆ ಇವ್ರಿಗೆ ಎಂತ ಕಾಡ್ತದಲ್ಲ ನಂಗೆ ನಿಜ. ನಾ ಚೆನ್ನಾಗಿ ನಂಗೆ ತಾನಮನಿ ಮಾನಸಿಕ ಮಾಡಿದ ಸತ್ಯ ಫೀಲ್ ಆಯ್ತು. ಇದು 2 ಇನ್ಸಿಡೆಂಟು ಫೀಲ್ ಆಯ್ತು. ಇದು ನಂದು ಸಣ್ಣಕ್ಕಿದ ಸ್ಟೋರಿ ಐತಿ. ಈಗ ನೆಕ್ಸ್ಟ್ ಸ್ಟೋರಿ ಗೋಸ್ಟ್ ಸ್ಟೋರಿ ಪಾರ್ಟ್ 2 ಸೆಕೆಂಡ್ ಸ್ಟೋರಿ ಶ್ರದ್ಧಾ ಹೇಳ್ತಾಳ ಅಲ್ದ ನೀನು ಹೇಳ್ದ